ಯಡಿಯೂರಪ್ಪನವರೇ, ಹೇಗಿದ್ದೀರಿ? ಕ್ಷಮೆ ಯಾಚಿಸ್ತೇನೆ. ಘಟನಾವಳಿಗಳಾಗಬಾರ್ದು. ನಮಗೂ ಗೊತ್ತು, ಈ ಟೈಮ್ನಲ್ಲಿ ಇಂಥ ಪ್ರಶ್ನೆ ಕೇಳಿದ್ರೆ ವ್ಯಂಗ್ಯ ಅನಿಸುತ್ತೆ. ಆದರೆ ನಿಜವಾದ ಕಳಕಳಿಯಿಂದ ಕೇಳಿದ ಪ್ರಶ್ನೆ ಇದು. ಇದರಲ್ಲಿ ಕೊಂಕು ಹುಡುಕುವ ಪ್ರಯತ್ನ ಮಾಡಬೇಡಿ. ಇವತ್ತಲ್ಲ ನಾಳೆ ನೀವು ಜೈಲು ಪಾಲಾಗ್ತೀರಿ ಅನ್ನೋದು ನಿಮ್ಮ ಕೇಸ್ ಬಗ್ಗೆ ತಿಳ್ಕೊಂಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಆದ್ರೆ ಜೈಲಿಗೆ ಹೋದ ನಂತರ ಎಂಥ ಮನುಷ್ಯನಿಗೆ ಇದೆಂಥ ಪರಿಸ್ಥಿತಿ ಬಂತು ಅನ್ನಿಸ್ತು. ಆದ್ರೆ ನೀವು ತುಂಬಾ ಒಳ್ಳೆ ಮನುಷ್ಯ ಅಂತ ಅಲ್ಲ, ಆ ಪರಿ ಮೆರೆದಾಡ್ದವರು, ನನ್ನನ್ನ ಬಿಟ್ರೆ ಈ ಪಕ್ಷಕ್ಕೆ, ಈ ಸಮುದಾಯಕ್ಕೆ, ಕೊನೆಗೆ ಈ ರಾಜ್ಯಕ್ಕೆ ಇನ್ಯಾರೂ ಗತಿ ಇಲ್ಲ ಅನ್ನೋ ಹಮ್ಮಿನಲ್ಲಿದ್ದವರು ನೀವು. ನಿಮಗೆ ಈ ಸ್ಥಿತಿ ಬರಬಾರ್ದಿತ್ತು. ನೋಡ್ತಾನೆ 24 ಗಂಟೆ ಕಳೆದೇ ಹೋದ್ವಲ್ಲ ನೀವು ಜೈಲಿಗೆ ಹೋಗಿ. ಅಲ್ಲಿ ಒಳಗೆ ಹೆಂಗೋ ಏನೋ. ಜೈಲು ಸಿಬ್ಬಂದಿಗೆ ಮಾಜಿ ಮುಖ್ಯಮಂತ್ರಿ ಒಬ್ಬ ತಮ್ಮಲ್ಲಿಗೆ ಬಂದಿದ್ದಾನೆ ಅನ್ನೋದರ ಅರಿವಿದೆ. ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮು, ಟಾಯ್ಲೆಟ್ ಇರೋ ಸ್ಪೆಷಲ್ ಸೆಲ್ನ ವ್ಯವಸ್ಥೆ ಮಾಡಿದ್ದಾರಂತೆ. ಒಳಗಡೆ ಫ್ಯಾನು, ಟಿವಿ, ಒಳ್ಳೆ ಹಾಸಿಗೆ ಇವೆಯಂತೆ. ಬೇಕೆಂದಾಗೆಲ್ಲ ಬರೋದಕ್ಕೆ ಡಾಕ್ಟರ್ಗಳಿದ್ದಾರೆ. ಊಟ ಕೂಡ ನೀವು ಕೇಳಿದ್ದೇ ಕೊಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಬಂದವು. ಏನಿದ್ರೇನಂತೆ ಯಡಿಯೂರಪ್ಪನವರೇ, ಕೊಳಕು ಜಾಗದಲ್ಲಿ ಕೂಡಿಸಿ ಮೃಷ್ಟಾನ್ನ ಭೋಜನ ಬಡಿಸಿದ್ರೆ ಉಣ್ಣುವ ಮನಸ್ಸು ಬರುತ್ತಾ? ಶತ್ರುಪಾಳ್ಯದಲ್ಲಿ ಸುಪ್ಪತ್ತಿಗೆ ಹಾಸ್ಕೊಟ್ರೆ ಕಣ್ತುಂಬಾ ನಿದ್ದೆ ಮಾಡೋಕ್ಕಾಗುತ್ತಾ? ಬಂಧನ ಶರ ಪಂಜರದಲ್ಲಿ ಬಂಧನ ಬಂಧನ, ಸ್ವಾರ್ಥದ ಸಂಚಿನ ವಂಚನೆ ಬಾಣ, ಮಾತ್ಸರ್ಯದ ವಿಷಪೂರಿತ ಬಾಣ, ತಾತ್ಸಾರದ ಬಗೆ ಬಗೆ ನಗೆ ಬಾಣ, ನಾನಾ ಭಾವದ ರುದ್ರ ಭೀಕರ ಶರಪಂಜರದ ಬಂಧನ. ಸಮಾಧಾನ ಮಾಡ್ಕೊಳ್ಳಿ ಯಡಿಯೂರಪ್ಪನವರೇ, ಸಮಾಧಾನ ಮಾಡ್ಕೊಳ್ಳಿ. ಈಗ ನಿಮ್ಗೆ ಜೈಲಿನಲ್ಲಿ ಬೇಕಾದಷ್ಟು ಟೈಮ್ ಇದೆ. ಡಿಸ್ಟರ್ಬ್ ಮಾಡೋದಕ್ಕೆ ಕೂಡ ಯಾರೂ ಇಲ್ಲ ನಿಮ್ ಪಕ್ಕ. ಒಂದ್ಸಲ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡು ನಿಮ್ಮ ಇವತ್ತಿನ ಈ ಸ್ಥಿತಿಗೆ ಕಾರಣ ಯಾರು ಅಂತ ಯೋಚನೆ ಮಾಡಿ. ಈಗ ನೀವು ಬಿದ್ದಿರೋ ಗುಂಡಿ ಸ್ವತಃ ನೀವೇ ತೋಡ್ಕೊಂಡಿರೋದು ಅಂತ ಪ್ರಾಮಾಣಿಕವಾಗಿ ಅನಿಸಿದ್ರೆ ನಿಮ್ಮ ಯೋಚನೆಯ ಶಕ್ತಿ ಆರೋಗ್ಯವಾಗಿದೆ ಅಂತ ಅರ್ಥ. ಈಗಲೂ ನಿಮಗೆ ಇದಕ್ಕೆಲ್ಲ ನಿಮ್ಮ ರಾಜಕೀಯ ವಿರೋಧಿಗಳು ಕಾರಣ, ಟೈಮ್ ಸರಿ ಇಲ್ದಿರೋದು ಕಾರಣ, ಹಿತಶತ್ರುಗಳು, ಗ್ರಹಗತಿಗಳು, ಮಾಟ ಮಂತ್ರಗಳು, ವಾಮಾಚಾರಗಳೇ ಕಾರಣ ಅಂತ ಅನ್ನಿಸಿದ್ರೆ ವಿ ಆರ್ ವೆರಿ ಸಾರಿ ಸರ್. ನಿಮಗೆ ಆ ದೇವರೇ ಒಳ್ಳೇದ್ ಮಾಡ್ಲಿ. ಈ ಮಾತು ನಿಮಗೆ ಸ್ವಲ್ಪ ರೂಢಾಗಿ ಕೇಳಿಸ್ತೇನೋ. ಸತ್ಯ ಅಂದ್ರೇನೆ ಹಾಗೆ, ಅದು ಒರಟಾಗಿರುತ್ತೆ, ಕಹಿಯಾಗಿರುತ್ತೆ. ಬೇಕಾದ್ರೆ ನೀವೇ ಯೋಚನೆ ಮಾಡಿ, ಎಲ್ಲಿಂದ ಎಲ್ಲಿ ತನಕ ಬಂದೋರು ನೀವು? ಎಲ್ಲಿಯ ಮಂಡ್ಯ ಪಕ್ಕದ ಬೂಕನಕೆರೆ, ಎಲ್ಲಿಯ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಅಕ್ಕಿ ಮಿಲ್ನಲ್ಲಿ ಲೆಕ್ಕ ಬರೆಯೋ ಕೆಲಸದಿಂದ ರಾಜ್ಯದ ಜನರ ಲೆಕ್ಕ ತಪ್ಪಿಸೋದ್ರ ತನಕ ನೀವು ಹತ್ತಿದ ಮೆಟ್ಟಿಲುಗಳೇನು ಕಡಿಮೆನೇನ್ರಿ? ಆ ವಿಷಯದಲ್ಲಿ ಮೆಚ್ಚಲೇಬೇಕು ನಿಮ್ಮನ್ನ ಯಡಿಯೂರಪ್ಪನವರೇ. ಆದ್ರೆ ಹಿಸ್ಟರಿಲಿ ಒಬ್ಬ ರಾಜ ಇದ್ದ, ಮೊಹಮ್ಮದ್ ಬಿನ್ ತುಘಲಕ್ ಅಂತ. ತಾನೇ ಮುಂದೆ ನಿಂತು ಕಟ್ಟಿಸಿದಂತಹ ಕೋಟೆಯನ್ನ ತನ್ನ ಕೈಯಾರನೆ ಒಡೆದು ಹಾಕಿದಂತೆ. ನೀವೀಗ ಮಾಡಿರೋದು ಅದನ್ನೇ ಅಲ್ವಾ ಯಡಿಯೂರಪ್ಪನವ್ರೆ? ಇನ್ನೇನ್ ಯಡಿಯೂರಪ್ಪನವ್ರೆ, ಕರ್ನಾಟಕದಲ್ಲಿ ಬಿಜೆಪಿಯ ಕೋಟೆ ಕಟ್ಟಿದವರು ನೀವೇ ಅಲ್ವಾ? 1965ರಲ್ಲಿ ಬೂಕನಕೆರೆ ಬಿಟ್ಟು ಶಿಕಾರಿಪುರದ ವೀರಭದ್ರ ಶಾಸ್ತ್ರಿಗಳ ಅಕ್ಕಿ ಮಿಲ್ಗೆ ಲೆಕ್ಕ ಬರೆಯೋದಕ್ಕೆ ಹೋದ ನೀವು, ಅಲ್ಲಿ RSSಗೆ ಶಿಕಾರಿಪುರದ ಕಾರ್ಯದರ್ಶಿಯಾದಾಗ ಈ ರಾಜ್ಯದಲ್ಲಿ ಬಿಜೆಪಿ ಅನ್ನೋ ಹೆಸರನ್ನ ಯಾರು ಕೇಳಿದ್ರು? ಅವಾಗಿನ ಕಾಲದಲ್ಲಿ ನಿಮ್ಮನ್ನ ಕಣ್ಣಾರೆ ಕಂಡವರೇ ಹೇಳ್ತಾರಲ್ಲ, 1 ಉಪವಾಸ 2 ಉಪವಾಸ ಮಾಡಿ ಓಡಾಡಿದ್ರಂತೆ ನೀವು. ಒಂದೊಂದೇ ಊರು, ಒಂದೊಂದೇ ತಾಲೂಕಿನಲ್ಲಿ ಪಕ್ಷ ಕಟ್ತಾ ಹೋದ್ರಿ, ನಗರಸಭೆಗೆ ನಿಂತು ಆರಿಸ್ ಬಂದ್ರಿ. ಅವತ್ತು ರಾಜಕೀಯದ ಹೇಣಿ ಹತ್ತೋದಕ್ಕೆ ಶುರು ಮಾಡಿದವ್ರು ನೀವು. ಒಂದೊಂದೇ ಮೆಟ್ಟಿಲು ಹತ್ತಿ ನೀವು ಕೂಡ ಕಲ್ಪನೆ ಮಾಡಿಕೊಳ್ಳಲಾಗದ ಎತ್ತರ ತಲುಪಿದ್ರಿ. ಈಗ ಧಬಾರಂತ ಬಿದ್ದುಬಿಟ್ರಲ್ಲ ಯಡಿಯೂರಪ್ಪನವ್ರೆ, ಹಿಂಗ್ಯಾಕೆ ಮಾಡ್ಕೊಂಡ್ರಿ?
ನನಗಿಷ್ಟ ಇಟ್ಟಿದ್ರು ಆ ಕೆಲಸ ಮಾಡಿದ್ದೇನೆ. ದೇವರು ಕ್ಷಮಿಸ್ತಾನೆ ಅನ್ಕೊಂಡಿದ್ದೆ. ಈಶ್ವರಪ್ಪ, BS ಆಚಾರ್ಯ, DH ಶಂಕರಮೂರ್ತಿ ಎಲ್ಲರೂ ಹೆಚ್ಚು ಕಡಿಮೆ ನಿಮ್ಮವರಿಗೆ ಅವರೇ ಅಲ್ವಾ? ನೀವೇ ಸೇರ್ಕೊಂಡು ಪಕ್ಷ ಕಟ್ಟಿದ್ರಿ, ದೊಡ್ಡದಾಗಿ ಬೆಳೆಸಿದ್ರಿ. ಒಬ್ಬೊಬ್ರು ತಲುಪಿದ್ದು ಒಂದೊಂದು ಎತ್ತರ. ಎಲ್ಲರಿಗಿಂತ ಎತ್ತರಕ್ಕೇರಿದ ನೀವು ಅವರೆಲ್ಲರಿಗಿಂತಲೂ ದಾರುಣವಾಗಿ ಕೆಳಗೆ ಬಿದ್ರಿ. ಯಾರಾದರೂ ಒಂದು ಅವಕಾಶ ಕೊಟ್ರೆ ನಿಮ್ಮ ಕೈ ಹಿಡಿದು ಕೇಳಬೇಕು ಅನ್ಸುತ್ತೆ ಯಡಿಯೂರಪ್ಪನವರೇ, ಹಿಂಗ್ಯಾಕೆ ಮಾಡ್ಕೊಂಡ್ರಿ ಅಂತ.